ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಿನ್ನೆ ಡ್ರೋನ್ ಪ್ರತಾಪ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು. 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ. ಯಾವ ಕಾರಣಕ್ಕೆ ಡ್ರೋನ್ ಪ್ರತಾಪ್ರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು ನಿಮ್ಗೆ ಈಗಾಗಲೇ ಗೊತ್ತು. ಸೋಡಿಯಂ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಈ ಘಟನೆ ಯಾವಾಗ ನಡೀತು, ಯಾವ ಕಾರಣಕ್ಕೆ ನಡೀತು, ಡ್ರೋನ್ ಪ್ರತಾಪ್ ಅಲ್ಲಿಗೆ ಯಾಕೆ ಹೋಗಿದ್ದು ಅನ್ನೋಂಥದ್ದನ್ನೆಲ್ಲ ವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಈ ದೇವರು ಒಂದೊಂದು ಅವಕಾಶಗಳನ್ನ ಕೊಡ್ತಾ ಇರ್ತಾನೆ, ಬದಲಾಗೋದಿಕ್ಕೋ ಅಥವಾ ನಮ್ಮನ್ನ ನಾವು ಮನ ಪರಿವರ್ತನೆ ಮಾಡ್ಕೊಳ್ಳೋದಿಕ್ಕೋ ಅಥವಾ ಸಮಾಜದಲ್ಲೇ ಪರವಾಗಿಲ್ಲ ಬಿಡು ಅಂತ ಒಂದು ಚಾನ್ಸ್ ಇರಲಿ ಅನ್ನೋಂಥ ಒಂದು ಮನಸ್ಥಿತಿ ಬರಲಿ ಅನ್ನೋ ಕಾರಣಕ್ಕೂ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವ್ರವ್ರ ಲೈಫಲ್ಲಿ ಒಂದೊಂದು ಚಾನ್ಸ್ ಕೊಡ್ತಾ ಇರ್ತಾನೆ. ಬಹುಶಃ ಡ್ರೋನ್ ಪ್ರತಾಪ್ ಲೈಫಲ್ಲಂತೂ 2-3 ಚಾನ್ಸ್ಗಿಂತ ಜಾಸ್ತಿನೇ ಕೊಟ್ಟಿರುವಂಥದ್ದು ದೇವರು. ಈ ಹಿಂದೆ ಒಂದಷ್ಟು ಕಾಂಟ್ರವರ್ಸಿಗಳಿಗೆ ಸಂಬಂಧಪಟ್ಟಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಡ್ರೋನ್ ಪ್ರತಾಪ್ರನ್ನ ಸಾಕಷ್ಟು ಟ್ರೋಲ್ ಮಾಡಲಾಗ್ತಾ ಇತ್ತು. ಯಾಕೆ ಅನ್ನೋಂಥ ಕಾರಣ ನಿಮ್ಗೆ ಈಗ ಆಲ್ರೆಡಿ ಗೊತ್ತು, ಅದನ್ನೇನು ಎಕ್ಸ್ಪ್ಲೈನ್ ಮಾಡುವಂಥದ್ದೇನು ಬೇಕಾಗಿಲ್ಲ. ಅದೆಲ್ಲದರ ಜೊತೆಗೆ ಅವಕಾಶ ಹೇಗೆ ಬರ್ತು ಅಂತಂದ್ರೆ ಬಿಗ್ ಬಾಸ್ಗೆ ಅವಕಾಶ ಸಿಕ್ತು. ಸಾಕಷ್ಟು ಜನ ಈ ಡ್ರೋನ್ ಪ್ರತಾಪ್ರನ್ನ ಬಿಗ್ ಬಾಸ್ ಹೋಗುವಂತಹ ಸಂದರ್ಭದಲ್ಲಿ ಹೋದ್ರು ಅನ್ನುವಂತಹ ಸಂದರ್ಭದಲ್ಲಿ ಸಾಕಷ್ಟು ಟೀಕೆ ವ್ಯಾಪಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾಗ್ತಾ ಇತ್ತು. ಆದರೆ ಹೋಗ್ತಾ 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 ಜನಗಳಿಗಿದ್ದಂತ ಆ ಟೀಕೆ, ಆ ಕೋಪ, ಆ ಆಕ್ರೋಶ ಎಲ್ಲವೂ ಕೂಡ ತಣ್ಣಗಾಯ್ತು. ಅಂದ್ರೆ ಎಲ್ರಿಗೂ ಅಲ್ಲ, ಬಹುತೇಕ ಜನರಿಗೆ. ಸೊ ಅದು ಯಾವ ರೀತಿ ಕನ್ವರ್ಟ್ ಆಯ್ತು ಅಂತಂದ್ರೆ ಡ್ರೋನ್ ಪ್ರತಾಪ್ ಮೇಲೆ ಒಂದು ವಿಶೇಷವಾದ ಅಭಿಮಾನ, ಒಂದು ವಿಶೇಷವಾದ ಪ್ರೀತಿ, ನಮ್ಮ ಹುಡುಗ ಬಿಡು ಅನ್ನುವಂಥ ಒಂದು ಮನಸ್ಥಿತಿ ಜನರಲ್ಲಿ ಸಹಜವಾಗಿ ಉಟ್ಕೊಳ್ತು. ಕಾರಣ ಆತ ಶೋನಲ್ಲಿ ನಡ್ಕೊಂಡಂತ ರೀತಿ ಆಗಿರ್ಬೋದು, ಟಾಸ್ಕ್ಗಳಲ್ಲಿ ಕೊಡ್ತಿದ್ದಂತ ಆ ವ್ಯಕ್ತಿತ್ವ ಆಗಿರ್ಬೋದು, ಇದು ಜನರಿಗೆ ಇಷ್ಟ ಆಗ್ತಾ ಹೋಗ್ತು. ಅದಾದ ಬಳಿಕ ಆತ ಇನ್ನೇನು ಹೆಚ್ಚು ಕಡಿಮೆ ನನ್ನ ಪ್ರಕಾರ ಕೊನೆ ತನಕನೂ ಇದ್ದಂತ ಅನ್ಸುತ್ತೆ. ಅದಾದ ಬಳಿಕ ಆಚೆ ಬಂದು ರನ್ನರ್ ಅಪ್ ಅನ್ಸುತ್ತೆ, ಸೆಕೆಂಡ್ ರನ್ನರ್ ಅಪ್ ಕರೆಕ್ಟ್. ಅದರಲ್ಲಿ ಆಚೆ ಬಂದು ತನಗೆ ಕೊಟ್ಟಿದ್ದಂಥ ಸ್ಕೂಟ್ರನ್ನ ಯಾರಿಗೋ ಫುಡ್ ಡೆಲಿವರಿ ಮಾಡುವಂಥ ಹುಡುಗಂಗೆ ಕೊಟ್ಟಂಥದ್ದು, ಅದು ಕೂಡ ಜನರ ಮನಸ್ಸನ್ನ ಗೆಲ್ತು. ವೈಯಕ್ತಿಕವಾಗಿ ನನಗೂ ಕೂಡ ತುಂಬಾ ಇಷ್ಟ ಆಯ್ತು. ಈ ಕಾಲದಲ್ಲಿ ನನಗಿನ್ನೂ ಬೇಕು ಅನ್ನೋಂಥ ಮನಸ್ಥಿತಿಗಳ ಮಧ್ಯೆ ತನಗೆ ಬಂದಿದ್ದನ್ನ, ತನಗೆ ಸಿಕ್ಕಿದ್ದನ್ನ ಯಾರಿಗೂ ಕೊಡ್ತಿದ್ದಾನಲ್ಲ ಅನ್ನೋಂಥ ಖುಷಿ ನಮಗೂ ಕೂಡ ಸಹಜವಾಗಿತ್ತು. ಅದಾದ ಬಳಿಕ ಒಂದಷ್ಟು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಆತ ಮಾಡ್ತಿದ್ದ. ಯಾರು ಅಜ್ಜಿ ಮೀಟ್ ಮಾಡುವಂಥದ್ದು, ಏನೋ ಸಣ್ಣ ಪುಟ್ಟ ಕೈಲಾಗುವಂಥದ್ದು ಸಹಾಯವನ್ನ ಮಾಡ್ತಾ ಇದ್ದ. ಬಟ್ ಅದೆಲ್ಲದರ ನಡುವೆ ಕೂಡ ಡ್ರೋನ್ ನಾನೇನೋ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು, ಯಾವುದೋ ಡ್ರೋನ್ ಅನ್ನು ಆರಿಸ್ತಾ ಇರುವಂಥದ್ದು, ವಿದ್ಯಾರ್ಥಿಗಳ ನಡುವೆ ಏನೋ ಮಾಡುವಂಥದ್ದು, ರೈತರ ನಡುವೆ ಏನೋ ಮಾಡುವಂಥದ್ದು, ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಇತ್ತು ಆತನ ಜೀವನದಲ್ಲಿ. ಸೊ ಓಕೆ, ಅದೆಲ್ಲವೂ ಕೂಡ ಒಪ್ಕೊಳ್ಳುವಂಥದ್ದು. ಯಾಕೆ ಅಂತಂದ್ರೆ ಆತ ಡ್ರೋನ್ ವಿಚಾರಕ್ಕೇನೆ ಮುನ್ನೆಲೆಗೆ ಬಂದಂಥದ್ದು. ಹಾಗಾಗಿ ಏನೋ ಮಾಡಬಹುದು ಬಿಡು, ಒಂದು ಅವಕಾಶ, ಟೀಕೆ ಮಾಡಿದವ್ರಿಗೆಲ್ಲ ಒಂದು ಉತ್ತರ ಕೊಡಬಹುದು ಅನ್ನೋದು ಕಾಯ್ತಾ ಇತ್ತು. ಬಟ್ ಇದ್ದಕ್ಕಿದ್ದಾಗೆ ಮೊನ್ನೆ ಅಂದ್ರೆ 28ನೇ ತಾರೀಕು ನವೆಂಬರ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ, ಇದು ಬೇಡವಾಗಿತ್ತು ಆತನ ಜೀವನದಲ್ಲಿ ಅಂತ ಅನ್ನಿಸ್ತಿದೆ. ಸಹಜವಾಗಿ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಆಗಿರ್ಲಿಲ್ಲ ಅಂತಂದಿದ್ರೆ ಇಷ್ಟು ಮಟ್ಟದ ಪ್ರಚಾರ ಸಿಗ್ತಿರ್ಲಿಲ್ಲ. ಬಹುಶಃ ಡ್ರೋನ್ ಪ್ರತಾಪ್ ಈ ಮಟ್ಟದಲ್ಲಿ ತಗ್ಲಾಕೊಳ್ತಾ ಇರ್ಲಿಲ್ಲ ಅಂತ ಅನಿಸುತ್ತೆ. ಬಟ್ ಆತನೇ ಮಾಡಿದಂತಹ ಆ ವಿಡಿಯೋ ಮಾಡಿರುವಂತಹ ಉದ್ದೇಶ, ಒಂದಷ್ಟು ಕೆಜಿ ಸೋಡಿಯಂ ಅನ್ನು ತಗೊಂಡು ಬಂದು ಅದನ್ನ ಒಂದು ಕವರ್ನಲ್ಲಿ ಕಟ್ಟಾಕಿ ಅದನ್ನ ತೂತು ಮಾಡಿ ಅದನ್ನ ತಗೊಂಡೋಗಿ ಗಾಳಿ ಆಡೋ ರೀತಿ ತಗೊಂಡೋಗಿ ಒಂದು ಕೃಷಿ ಹೊಂಡದಲ್ಲಿ ಎಸೆಯುವಂಥದ್ದು. ಅದು ಒಂದು 10 ಸೆಕೆಂಡ್ಗಳ ನಂತರವಷ್ಟೇ ಭಯಂಕರವಾಗಿ ಸ್ಫೋಟಕವಾಗುವಂಥದ್ದು. ಸೊ ಅದನ್ನ ತಾನೇ ಸೆರೆ ಹಿಡಿದು, ಅಂತಂದ್ರೆ ತನ್ನ ಸಂಗಡಿಗರು ಏನಿರ್ತಾರೆ, ಯಾರು ಕರ್ಕೊಂಡೋಗಿರ್ತಾನೆ ಕ್ಯಾಮ್ರಾಮನ್, ಅವ್ರ ಕಡೆಯಿಂದ ಅದನ್ನ ಶೂಟ್ ಮಾಡಿಸಿ ಆತನ ಸಾಮಾಜಿಕ ಜಾಲತಾಣಗಳೆಲ್ಲ ಅಪ್ಲೋಡ್ ಮಾಡಿಕೊಂಡು ಖುಷಿಯನ್ನು ವ್ಯಕ್ತಪಡಿಸಿದ್ದ. ಈ ರೀತಿ ಆಯ್ತು ಓ ಅನ್ನೋಂಥದ್ದು, ಒಂದು ಹುರ್ರೆ ಅಂತ ಹೇಳ್ತೀವಲ್ಲ ನಾವು, ಆ ರೀತಿ ಮಾಡ್ಕೊಂಡ. ಅದಾದ ಬಳಿಕ ಆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತು. ಕಾಮೆಂಟ್ ಬಾಕ್ಸ್ ನಲ್ಲಿ ಕೆಲವರು ಪ್ರಶ್ನಿಸಿದ್ರು, ಯಾಕಪ್ಪ ಈ ರೀತಿ ಮಾಡ್ತಿ, ಪ್ರಕೃತಿಗೆ ಯಾಕೆ, ಪರಿಸರಕ್ಕೆ ಯಾಕೆ ಈ ತರ ಹಾನಿ ಮಾಡ್ತೀರಿ, ಆ ನೀರೇನ್ ಮಾಡಿತ್ತು ನಿನಗೆ, ಇನ್ನೇನು ಸಿಗ್ಲಲ್ವ ನಿಮ್ಗೆ, ವಾಯು ಮಾಲಿನ್ಯ ಹಾಳು ಮಾಡ್ತೀರಿ, ಸ್ಫೋಟಕದಿಂದ ನಾಳೆ ದಿನ ಜಾನುವಾರುಗಳು ಬಂದಲ್ಲೇನೋ ನೀರು ಕುಡಿಬಹುದು, ದನ ಜಾನುವಾರುಗಳು, ಅವು ಇವು ಪ್ರಾಣಿ ಪಕ್ಷಿಗಳು, ಸೊ ಯಾಕೆ ಹಿಂಗ್ ಮಾಡಿದೆ ಅನ್ನೋಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಹೋದಂತೆ ಒಂದಷ್ಟು ಕಡೆ ಈಗ ಪ್ರಕರಣವನ್ನ ದಾಖಲಿಸ್ಕೋಬೇಕಲ್ಲ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಾಗೆ. ಸೊ ಹುಡುಕಾಡ್ತಾರೆ ಎಲ್ಲಿ ನಡೆದಿರೋದು ಅಂತ. ಸೊ ಒಂದಷ್ಟು ಕಡೆ ಮಂಡ್ಯ SP ಅವರು ಫೋನ್ ಮಾಡಿ ಕೇಳ್ತಾರೆ, ಡ್ರೋನ್ ಪ್ರತಾಪ್ ಅವರು ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟವರು, ಹಾಗಾಗಿ ಈ ಘಟನೆ ನಿಮ್ಮಲ್ಲೆಲ್ಲರೂ ನಡೆದಿದೆಯಾ ಅಂತ. ಸೊ ಅವರು ಆಗ ತನಿಖೆ ಅದು ಇದು ಎಲ್ಲ ಮಾಡಿ ಕೊನೆಗೆ ಗೊತ್ತಾಗುತ್ತೆ ಇದು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಆ ಹೈವೇ ರೋಡ್ ಏನಿದೆ ಅದರ ಪಕ್ಕದಲ್ಲಿದ್ದಂತ ಒಂದು ದೊಡ್ಡ ಜಮೀನೇನಿದೆ, ಆ ಜಮೀನಿನ ಮಧ್ಯಭಾಗದಲ್ಲಿ, ಅಂದ್ರೆ ರಸ್ತೆ ಪಕ್ಕದಲ್ಲೇ ಇದ್ದಂತ ಜಮೀನಿನ ಪಕ್ಕದಲ್ಲಿ ಕೃಷಿ ಹೊಂಡ ನಿರ್ಮಾಣ ಆಗಿರುತ್ತೆ. ಆ ಕೃಷಿ ಹೊಂಡ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಠಾಣಾ ವ್ಯಾಪ್ತಿಗೆ ಸೇರ್ಪಟ್ಟದ್ದು. ಅಂದ್ರೆ ಜಿತೇಂದ್ರ ಕುಮಾರ್ ಅನ್ನುವಂಥವ್ರು ಓನರ್. ಅದಕ್ಕೆ ಮ್ಯಾಟ್ರ್ ಇದೆ ಆಕ್ಚುಲಿ ಇಲ್ಲಿ. ಸೊ ಡ್ರೋನ್ ಪ್ರತಾಪ್ ಮಂಡ್ಯದವನು, ಅಲ್ಲಿಗೆ ಯಾಕೆ ಹೋದ ಅನ್ನುವಂಥದ್ದೊಂದು ಪ್ರಶ್ನೆ ಸಹಜವಾಗಿ ನಿಮ್ಗೆ ಹುಡ್ಕೊಳ್ಳುತ್ತೆ. ಅದಾದ ಬಳಿಕ FIR ದಾಖಲಾಗಿದ್ದು ಯಾವತ್ತು, ಡಿಸೆಂಬರ್ 12ನೇ ತಾರೀಕು
FIR ದಾಖಲಾಗುತ್ತೆ ಗುರುವಾರ. ಅದಾದ ಬಳಿಕ ಡ್ರೋನ್ ಪ್ರತಾಪ್ ಅರೆಸ್ಟ್ ಆಗಿದ್ದು ಶುಕ್ರವಾರ ಡಿಸೆಂಬರ್ 13ನೇ ತಾರೀಕು. ಡ್ರೋನ್ ಪ್ರತಾಪ್ ಮಧುಗಿರಿ ತಾಲೂಕಿಗೆ ಯಾಕೆ ಹೋಗಿ ಸ್ಫೋಟಕವನ್ನ ಸಿಡಿಸಿದ್ದು ಅಥವಾ ಒಂದು ಪ್ರಯೋಗವನ್ನ ಮಾಡಿದ್ದು ಅನ್ನುವಂಥದ್ದನ್ನ ನೀವು ಕೇಳ್ತೀರಿ. ಈಗ ಆ ಜಮೀನ್ ಏನಿದೆ ಬಹುಶಃ ಅದು ತುಂಬಾ ದೊಡ್ಡ ಲ್ಯಾಂಡ್ ಅಂತದ್ದು, ಅಲ್ಲಿ ರೆಸಾರ್ಟ್ ಮಾಡೋ ಪ್ಲಾನ್ ಏನೋ ಇದೆ ಅಂತೆ. ಯಾರಿಗೆ? ಜಮೀನಿನ ಓನರ್ಗೆ. ಬಟ್ ಪ್ರೆಸೆಂಟ್ ಈಗ ಜಮೀನಿನ ಓನರ್ ಏನೀಗ ವಿಚಾರಣೆನ ಎದುರಿಸ್ತಾ ಇದ್ದಾನಲ್ಲ, ಜಿತೇಂದ್ರ ಕುಮಾರ್ ಅಂತ ಜೈನ್ ಅಂತನೋ, ಅವನು ಆಲ್ರೆಡಿ ಒಬ್ಬನಿಗೆ ಮಂಜುನಾಥ್ ಅನ್ನೋನಿಗೆ ಆ ಜಮೀನನ್ನ ಲ್ಯಾಂಡ್ ಅನ್ನ ಮಾರ್ಬಿಟ್ಟಿದ್ದಾನೆ. ಬಟ್ ಅವನ ಹೆಸರಿಗೆ ಇನ್ನೂ ಪಾಣಿ ಆಗಿಲ್ಲ, ಅದು ಪಾಣಿ ಖಾತೆ ಅಂತ ಹೇಳ್ತೀವಲ್ಲ, ಅದು ಇನ್ನೂ ಆಗಿಲ್ಲ. ಸೊ ಆ ಮಂಜುನಾಥ್ ಅನ್ನೋಂಥವನಿಗೆ ಡ್ರೋನ್ ಪ್ರತಾಪ್ ಇಬ್ರು ಕೂಡ ಫ್ರೆಂಡ್ಸ್ ಅಂತೆ. ಸೊ ಮಂಜುನಾಥ್ ಅನ್ನೋಂಥವನು ರೆಸಾರ್ಟ್ ಪ್ಲಾನ್ ಮಾಡೋದ್ರಿಂದ ಈಗಾಗಲೇ ಡ್ರೋನ್ ಪ್ರತಾಪ್ ಹೆಚ್ಚು ಕಡಿಮೆ ಒಂದು 2 ರಿಂದ 3 ಬಾರಿ ಆ ಜಾಗಕ್ಕೆ ಭೇಟಿ ಕೊಟ್ಟು, ರೀಸನ್ ಏನು ಅಂತಂದ್ರೆ ಪ್ರಮೋಷನಲ್ ಪಾರ್ಟ್ನರ್ ತರ ಆ ಒಂದು ಬಿಸ್ನೆಸ್ಗೆ ಡ್ರೋನ್ ಪ್ರತಾಪ್ ಬಂದು ಪ್ರಮೋಷನಲ್ ಪಾರ್ಟ್ನರ್ ತರ ಮಾಡುವಂತ ಒಂದು ಕೈ ಜೋಡಿಸಿರೋ ಕೆಲಸಕ್ಕೆ. ಸೊ ಆ ಜಾಗದಲ್ಲಿ ಡ್ರೋನ್ ಪ್ರತಾಪ್ ಹೋಯ್ತಾ ಬರ್ತಾ ಇರ್ಬೇಕಾದ್ರೆ ಕೃಷಿ ಹೊಂಡ ಒಂದು ಕಣ್ಣು ಬಿದ್ದಿದೆ. ಅದಾದ ಬಳಿಕ ಇಲ್ಲೇನಾದ್ರು ಪ್ರಯೋಗ ಮಾಡಬಹುದು ಅನ್ನುವಂಥ ಮನಸ್ಥಿತಿ ಬಂದ್ಮೇಲೆ ಪ್ಲಾನ್ ಮಾಡ್ಕೊಂಡು ಬಂದು ಆ ಜಾಗದಲ್ಲಿ ಆ ಸ್ಫೋಟಕವನ್ನ ಸಿಡಿಸಿರ್ತಕ್ಕಂಥದ್ದು. ಸೊ ಆ ವಿಡಿಯೋ ನಾನು ಅಪ್ಲೋಡ್ ಮಾಡಲ್ಲ, ಯಾಕೆಂತಂದ್ರೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ್ರೆ ಬಹುಶಃ ಅದರಿಂದ ಇನ್ಯಾರಾದ್ರೂ ಪ್ರೇರಿತರಾಗಬಹುದು, ಅದು ದುಷ್ಪ್ರೇರಣೆ ಆಗುತ್ತೆ ಬೇರೆಯವರಿಗೆ. ಸೊ ಆ ಕಾರಣದಿಂದ ಅಪ್ಲೋಡ್ ಮಾಡಿಲ್ಲ. ಗಮನಿಸಿರ್ತೀರಿ ನೀವು, ಆ ಸ್ಫೋಟಕವನ್ನ ಸಿಡಿದಿದ್ದನ್ನ, ಆ ರಭಸವನ್ನ, ಆ ಸೌಂಡ್ ಅನ್ನ ಕೇಳಿದ್ರೆ ಐ ಥಿಂಕ್ ಪಕ್ಷಿಗಳೇನಾದ್ರು ಇದ್ರೆ ಓಡ್ಬಿಡ್ತಿದ್ದು ಅಂತ ಅನ್ಸುತ್ತೆ. ಅಂದ್ರೆ ಮಾಮೂಲಿ ಸಹಜವಾಗಿ ಸೌಂಡ್ಗೆ ಎದ್ದು ವಾರ್ತವಲ್ಲ, ಸೊ ಆ ಕಾರಣದಿಂದ. ಸೊ ಅದಾದ ಬಳಿಕ ಮಿಡಿಗೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಏನ್ ಮಾಡ್ತಾರೆ, ಸುಮೋಟೋ ಕೇಸನ್ನ ದಾಖಲಿಸ್ಕೊಳ್ತಾರೆ ಡ್ರೋನ್ ಪ್ರತಾಪ್ಗೆ. ಸೊ ಫೋನ್ ಮಾಡಿದಾಗ ಡ್ರೋನ್ ಪ್ರತಾಪ್ ಅವರು ಯಾವ ರೀತಿ ಮಾತಾಡ್ತಾರೆ ಅಂತಂದ್ರೆ, ಏನಿದೆ, ಓಕೆ ನಮ್ಮ ಲಾಯರ್ ನೋಡ್ಕೊಳ್ತಾರೆ, ಫೋನ್ ಮಾಡಿ ಅವ್ರಿಗೆ ನೀವು ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾರಂತೆ. ಸೊ ಪೊಲೀಸರಿಗೆ ಇದೊಂದು ಕೂಡ ಕೋಪಕ್ಕೆ ಕಾರಣ ಆಗಿರಬಹುದು. ನನ್ನ ಫ್ರೆಂಡ್ಸ್ ಬೆಳಗ್ಗೆ ಹೇಳ್ತಾ ಇದ್ರು ಹಿಂಗೆಲ್ಲ ಆಗಿದೆ, ಅದಕ್ಕೆ ಪೊಲೀಸರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ತನಿಖೆನ ಮಾಡ್ತಿದ್ದಾರೆ ಅಂತ. ಅದಾದ ಬಳಿಕ 2ನೇ ಸಲ ಕಾಲ್ ಮಾಡ್ತಾರೆ ಡ್ರೋನ್ ಪ್ರತಾಪ್ ಅವರಿಗೆ. ಡ್ರೋನ್ ಪ್ರತಾಪ್ ಏನ್ರಿ ಇಷ್ಟೊಂದು ಟಾರ್ಚರ್ ಕೊಡ್ತೀರಿ ನೀವು, ಲೀಗಲ್ ಆಗಿ ನಮ್ಮ ಲಾಯರ್ ನೋಡ್ಕೊಳ್ತಾರೆ ಅಂತ ಹೇಳಿ ಹೋಗಿ ಫೋನ್ ಮಾಡ್ಕೊಳ್ರಿ ಅವ್ರಿಗೆ, ಅವ್ರು ಕಳಿಸ್ರಿ ನೋಟಿಸ್ ಕಳಿಸ್ರಿ, ನಾವು ರಿಪ್ಲೈ ಮಾಡ್ತೀವಿ ಹಾಗೆ ಅಂತೇನೋ ಅಂದ್ರಂತೆ. ಸೊ ಅದಾದ ಬಳಿಕ ಡ್ರೋನ್ ಪ್ರತಾಪ್ ಅವ್ರನ್ನ 13ನೇ ತಾರೀಕು ಶುಕ್ರವಾರ ಅರೆಸ್ಟ್ ಮಾಡಲಾಗುತ್ತೆ. ಯಾವತ್ತು ಅಂತಂದ್ರೆ ಇತ್ತ ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡ್ತಾರಲ್ಲ ಅವತ್ತೇ ಡ್ರೋನ್ ಪ್ರತಾಪ್ ಅವ್ರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಸೊ ಅದಾದ ಬಳಿಕ ಡ್ರೋನ್ ಪ್ರತಾಪ್ನ ಅರೆಸ್ಟ್ ಮಾಡ್ಕೊಂಡು ಯಾವ ಜಾಗದಲ್ಲಿ ಕೃತ್ಯ ನಡೆದಿತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡೋಗಿ ಮತ್ತೆ ತನಿಖೆಯನ್ನು ಮಾಡುವಂಥದ್ದು. ಸೊ ಹೆಚ್ಚು ಕಡಿಮೆ ಇದೆಲ್ಲ ನಡೀತಾ ಇರೋಂಥ ಸಂದರ್ಭದಲ್ಲಿ ಇವತ್ತು ಮಧುಗಿರಿಯ ನ್ಯಾಯಾಲಯಕ್ಕೆ ಡ್ರೋನ್ ಪ್ರತಾಪ್ರನ್ನ ಹಾಜರುಪಡಿಸ್ತಾರೆ. ಸೊ ಮಧುಗಿರಿಯ ನ್ಯಾಯಾಲಯದಲ್ಲಿ ಜಡ್ಜ್ ಆದೇಶವನ್ನ ಏನ್ ಹೇಳ್ತಾರೆ ಅಂತಂದ್ರೆ 10 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸ್ತಾರೆ ಡ್ರೋನ್ ಪ್ರತಾಪ್ಗೆ. ಪ್ರೆಸೆಂಟ್ ಈಗ ಡ್ರೋನ್ ಪ್ರತಾಪ್ ಮಧುಗಿರಿಯ ಜೈಲಿನಲ್ಲಿ ಇದ್ದಾರೆ. ಸೊ ಯಾವ ಆಕ್ಟ್ ಅಂದ್ರೆ ಯಾವ ವಿಧಿಯ ಮೇಲೆ ಇವರನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು ಅಂದ್ರೆ ಕೇಸ್ ದಾಖಲಿಸಿರ್ತಕ್ಕಂಥದ್ದು ಅಂತಂದ್ರೆ 1908 ಈ ಆಕ್ಟ್ ಏನನ್ನ ಹೇಳುತ್ತೆ ಅಂತಂದ್ರೆ ಸ್ಫೋಟಕ ವಸ್ತುಗಳ ಕಾಯ್ದೆಗೆ ಸಂಬಂಧಪಟ್ಟ ಈ ಆಕ್ಟ್ ಮೂಲಕ ಇವರನ್ನ ಬಂಧಿಸಲಾಗಿರ್ತಕ್ಕಂಥದ್ದು. ಜೊತೆಗೆ 288 BNS ಅಂದ್ರೆ ಭಾರತೀಯ ನ್ಯಾಯ ಸಂಹಿತೆ 288ರ ಅಡಿಯಲ್ಲಿ ಇವರನ್ನ ಬಂಧಿರ್ತಕ್ಕಂಥದ್ದು, ಅಂದ್ರೆ FIR ಮಾಡಿರ್ತಕ್ಕಂಥದ್ದು. 1908 ಏನನ್ನ ಹೇಳುತ್ತೆ ಅಂತಂದ್ರೆ ಸ್ಫೋಟಕ ವಸ್ತುಗಳ ಕಾಯ್ದೆ ಅಂದ್ರೆ ಆ ವಸ್ತು ಅದಕ್ಕೆ ಸಂಬಂಧಪಟ್ಟಾಗ ಯಾವ್ದಾದ್ರು ಸ್ಫೋಟಕ ವಸ್ತುಗಳನ್ನ ಸಿಡಿಸುವಂಥದ್ದು, ತಯಾರಿ ಮಾಡುವಂಥದ್ದು, ಅದರಿಂದ ಯಾರಿಗಾದ್ರೂ ತೊಂದರೆ ಆಗುವಂತ ಕೃತ್ಯವನ್ನ ಮಾಡುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಕಾಯ್ದೆ ಇದು ನಾನ್ ಬೈಲಬಲ್ ಅಫೆನ್ಸ್ ಆಗಿರುತ್ತೆ, ಅಂತಂದ್ರೆ ಜಾಮೀನು ರಹಿತ ಕೇಸ್ ಆಗಿರುತ್ತೆ. ಸೊ ಆ ಕಾರಣದಿಂದಲೇ ಡ್ರೋನ್ ಪ್ರತಾಪ್ ರವರಿಗೆ ಕನಿಷ್ಠ ಅಂದ್ರೂ 10 ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಹೇಳ್ತಾ ಇರ್ತಕ್ಕಂಥದ್ದು. ಈ ಆಕ್ಟ್ ಅದನ್ನೇ ಹೇಳುತ್ತೆ, 10 ವರ್ಷಗಳ ಕನಿಷ್ಠ ಜೈಲು ಶಿಕ್ಷೆ ಅಂತ. ಸೊ ಇನ್ನು 288 ಜಾಮೀನು ಸಿಗಬಹುದಾದಂತ ಕೇಸ್ ಅದು ಏನನ್ನ ಹೇಳುತ್ತೆ ಅಂತಂದ್ರೆ ಈ ಸ್ಫೋಟಕ ವಸ್ತುಗಳನ್ನ ತಯಾರು ಮಾಡುವಂತ ಸಂದರ್ಭದಲ್ಲಿ, ರೆಡಿ ಮಾಡುವಂತ ಸಂದರ್ಭದಲ್ಲಿ ತೋರುವಂತಹ ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿತನವನ್ನ ಈ ಆಕ್ಟ್ ಹೇಳುತ್ತೆ. ಸೊ ಇದರಿಂದ ಹೆಚ್ಚು ಕಡಿಮೆ ಒಂದು 5,000 ರೂಪಾಯಿ ದಂಡ ಆದ್ರೂ ಆಗಬಹುದು ಅಥವಾ ಒಂದಷ್ಟು ದಿನ ಶಿಕ್ಷೆ ಆದ್ರೂ ಆಗಬಹುದು. ಇದು ಜಾಮೀನು ರಹಿತ ಆಕ್ಟ್. ಸೊ 2 ಆಕ್ಟ್ಗಳ ಮೂಲಕ ಡ್ರೋನ್ ಪ್ರತಾಪ್ ರವರನ್ನ ಬಂಧಿಸಿರ್ತಕ್ಕಂಥದ್ದು, ಅಂದ್ರೆ ನ್ಯಾಯಾಂಗ ಬಂಧನದಲ್ಲಿ ಪ್ರೆಸೆಂಟ್ ಇರಿಸಿರ್ತಕ್ಕಂಥದ್ದು. ಸೊ 26ನೇ ತಾರೀಕು ಡಿಸೆಂಬರ್ ತನಕನೂ ಕೂಡ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ, ಹೆಚ್ಚು ಕಡಿಮೆ 10 ದಿನಗಳ ಕಾಲ. ಅದಾದ ಬಳಿಕ ಇವ್ರಿಗೆ ಸಂಬಂಧಪಟ್ಟ ವಕೀಲರು ಏನಾದರೂ ಪ್ರತಿವಾದವನ್ನ ಮಾಡ್ತಾರಾ ಕಾದ್ ನೋಡ್ಬೇಕು. 26ನೇ ತಾರೀಕು ಆದ್ಮೇಲೆ ಗೊತ್ತಾಗುತ್ತೆ. ಸೊ ಇದೆಲ್ಲದರ ನಡುವೆ ಮತ್ತಷ್ಟು ಪುಷ್ಟೀಕರಣ ಅನ್ನೋ ರೀತಿ ಯಾವ ರೀತಿ ಆಯಿತು ಅಂತಂದ್ರೆ CM ಕಚೇರಿಯಿಂದ ಈ ಪರಿಸರ ಆಡಳಿತ ಮಂಡಳಿ ಇರುತ್ತಲ್ಲ, ವಾಯು ಮಾಲಿನ್ಯ ಆಡಳಿತ ಮಂಡಳಿ ಅಂತ, ಸೊ ಅವರಿಗೆ CM ಆಫೀಸಿಂದ ಲೆಟರ್ ಹೋಗುತ್ತೆ, ಇದಕ್ಕೆ ಸಂಬಂಧಪಟ್ಟಾಗೆ CM ಕಚೇರಿಗೆ ನೀವು ವರದಿಯನ್ನು ಕೊಡಬೇಕು ಅಂತ. ಸೊ ಈ ವಾಯು ಮಾಲಿನ್ಯ ಆಡಳಿತ ಮಂಡಳಿಯವರು ಡೈರೆಕ್ಟ್ ಆಗಿ ಮಧುಗಿರಿಗೆ ಹೋಗ್ತಾರೆ, ಮಧುಗಿರಿಯ ಪೊಲೀಸರನ್ನ ಭೇಟಿ ಮಾಡ್ತಾರೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಏನೇನು ತನಿಖೆ ನಡೆದಿದೆ ಅದೆಲ್ಲವನ್ನು ಕೂಡ ವರದಿಯನ್ನು ತಗೊಂಡು ಬೆಂಗಳೂರಿಗೆ ಹೋಗ್ತಾರೆ. ಸೊ ಅಲ್ಲಿ CM ಕಚೇರಿಗೆ ಅದೆಲ್ಲವನ್ನು ಕೂಡ ಸಲ್ಲಿಸಿದ್ದಾರೆ. ಸೊ ಅದಾದ ಬಳಿಕ ಕೇಸು ಡೇ ಬೈ ಡೇ ಮತ್ತಷ್ಟು ಉದ್ವಿಗ್ನ ಆಗ್ತಿರುವಂಥದ್ದು ಗೊತ್ತಾಗ್ತಿದೆ. ಅಂದ್ರೆ ಡೈರೆಕ್ಟ್ CM ಕಚೇರಿ ತನಕ ಕೇಸಿಗೆ ಹೋಗಿ ತಲುಪಿದೆ ಅಂತಂದ್ರೆ ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ರೀಚ್ ಆಗಿದೆ. ಬಹುಶಃ ಡ್ರೋನ್ ಪ್ರತಾಪ್ ತಾನು ಮಾಡಿರತಕ್ಕಂಥ ತಪ್ಪನ್ನ ಒಪ್ಕೊಂಡು
ಪೊಲೀಸರು ಯಾವಾಗ ತನಿಖೆಗೆ ಸಹಕರಿಸಿ ಅಂತ ಕೇಳಿದ್ರೆ ಅವಾಗಲೇ ಹೋಗಿದ್ದಾರೆ, ಬಹುಶಃ ಇಷ್ಟೊಂದು ದೊಡ್ಡದಾಗ್ತಿರ್ಲಿಲ್ಲ. ನಮ್ಮ ಲೀಗಲ್ ಟೀಮ್ ನಿಮಗೆ ನೋಟಿಸ್ ಕಳಿಸ್ರಿ, ಅವ್ರು ನಿಮ್ಗೆ ಉತ್ತರ ಕೊಡ್ತಾರೆ, ರಿಪ್ಲೈ ಕೊಡ್ತಾರೆ ಅಂತ ಇದಕ್ಕೂ ಏನೋ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗಿದೆ. ಸೊ ಗೊತ್ತಿಲ್ಲ, ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಗಮನಿಸ್ತಿದೆ, ಏನ್ ಯಾರು ಮಾಡದೇ ಇರೋಂಥ ತಪ್ಪೇನೋ ಮಾಡ್ಬಿಟ್ಟವನ, ಎಂತೆಂಥವ್ರು ಹೋಗಿ ಬಂದ್ಬಿಟ್ಟವ್ರೆ, ಎಂತೆಂಥವ್ರು ಅಂತೆಂಥ ಅಪರಾಧಗಳನ್ನೇ ಮಾಡ್ಬಿಟ್ಟು ಬಂದ್ಬಿಟ್ಟವ್ರ ಹೊರಗಡೆಗೆ, ಇಂಥವ್ನ ಇಟ್ಕೊಂಡು ಏನ್ ಮಾಡ್ತೀರಿ ನೀವು, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಅಲ್ಲಿ ಕಾನೂನಿನ ವ್ಯಾಪ್ತಿಯಲ್ಲಿ ಏನನ್ನ ಹೇಳಲ್ಪಡುತ್ತದೆ ಅಂತಂದ್ರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ವ್ಯಕ್ತಿ ಮಾಡಿರ್ತಕ್ಕಂಥ ಒಂದು ಆ ವಿಡಿಯೋ ಆಗಿರ್ಬೋದು, ಅಥವಾ ಆ ವಿಡಿಯೋದಲ್ಲಿ ಆತ ಎಕ್ಸ್ಪ್ಲೈನ್ ಮಾಡಿರುವಂತಹ ರೀತಿ ಆಗಿರ್ಬೋದು, ಯಾವುದೋ ವಿದ್ಯಾರ್ಥಿಗಳಿಗಾಗಿರ್ಬೋದು. ಎಕ್ಸಾಂಪಲ್, ಇವಾಗ ಸ್ಟೂಡೆಂಟ್ಸ್ಗಳಿಗೆ ಲ್ಯಾಬ್ಗಳಲ್ಲಿ ಸೋಡಿಯಂನ ನೋಡ್ತಾರೆ, ಎಲ್ಲೋ ಹೋಗ್ಬಿಟ್ಟು ಒಂದ್ 2-3 ತಂದ್ಬಿಟ್ಟು ಎಲ್ಲೋ ಸ್ಫೋಟಕ ಮಾಡ್ಬಿಟ್ರಪ್ಪ, ಅದರಿಂದ ಎಷ್ಟೋ ಜನಕ್ಕೆ ಹಾನಿ ಆಗಬಹುದು. ಆ ಕಾರಣದಿಂದ ಇಂಥ ಪ್ರಚೋದನೆ ಮಾಡುವಂತಹ ಕೆಲಸಗಳನ್ನ ಖಂಡಿಸಿ ಇರ್ತಕ್ಕಂಥದ್ದು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ. ಸೊ ಆ ಕಾರಣದಿಂದ ಕಾದು ನೋಡ್ಬೇಕು, ನ್ಯಾಯಾಲಯ ಏನ್ ಕೊಡುತ್ತೋ ಅದಕ್ಕೆ ತಲೆ ಬಾಗ್ಲೇಬೇಕಾಗುತ್ತೆ. ಒಂದ್ ಕಡೆ ಹೇಳ್ಬೇಕು ಅಂತಂದ್ರೆ, ಪ್ರೆಸೆಂಟ್ ಡ್ರೋನ್ ಪ್ರತಾಪ್ ಅವ್ರ ತಂದೆ ತಾಯಿಯವ್ರನ್ನ ಬಿಗ್ ಬಾಸ್ ಸಮಯದಲ್ಲಿ ನಾವು ಗಮನಿಸಿ ನೋಡಿದ್ದು, ಬೇಸರ ಆಗುತ್ತೆ. ಆ ವ್ಯಕ್ತಿಗೆ ನಾನು ಆಚೆ ಬಂದ್ರು ಇದು ನೋಡಿದ್ರೆ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ನಿಮ್ ತಂದೆ ತಾಯಿಗೆ ಮತ್ತಷ್ಟು ನೋವು ಕೊಡ್ಬೇಡಪ್ಪ, ಆಲ್ರೆಡಿ ನೋವು ತಿನ್ಬಿಟ್ಟವ್ರವರು, ಸಾಕು ಅನ್ಸುತ್ತೆ. ಇದೆಲ್ಲವನ್ನು ಈ ಹುಚ್ಚಾಟ ತಿಕ್ಲಾಟಗಳೆಲ್ಲ ಬಿಟ್ಬಿಟ್ಟು ಏನೋ ಮಾಡ್ತೀನಿ ಅಂತ ಅನ್ಕೊಂಡು, ಅದ್ರಲ್ಲಿ ದೊಡ್ಡ ಸಾಧನೆ ಏನಲ್ಲ, ಸೋಡಿಯಂಗೆ ಅದೇನೋ ತಗೊಂಡು ಹಾಕ್ಬಿಟ್ಟು ಹಿಂಗೆ ಬ್ಲಾಸ್ಟ್ ಮಾಡ್ತಂದು. ಇದಕ್ಕಿಂತ ಮುಂಚೆ ತುಂಬಾ ಜನ ಪ್ರಯೋಗ ಮಾಡಿರ್ತಾರೆ, ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಯೋಗ ಮಾಡಿ ಯಾರು ಅವ್ರದೇ ಆದ ಸಾಮಾಜಿಕ ಖಾತೆಗಳಲ್ಲಿ ಹಾಕೊಂಡಿರಲ್ಲ. ಬಟ್ ನೀನು ಹಾಕೊಂಡು ಅದನ್ನ ಅನುಭವಿಸ್ತಾ ಇದೆ ಅಷ್ಟೇ. ಬಟ್ ಆಚೆ ಬಂದ್ರೆ ಒಂಚೂರು ಬದಲಾಗಿ ಏನ್ ಕೆಲಸ ಕಾರ್ಯ ಮಾಡ್ಬೋದು ಅದ್ರ ಕಡೆ ಅಷ್ಟು ಗಮನ ಹರಿಸಪ್ಪ ಅಂತ ಕೇಳ್ಕೊಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ. ಯಾರ್ದೋ ಒಂದು ಬೈಟಲ್ಲಿ ಹೇಳ್ತಿದ್ದೆ, ಆತ ಅಟೆನ್ಷನ್ ಮಾತ್ರ ತಗೊಳ್ತಾ ಇರ್ತಾನೆ, ಅವನೇನು ಕೆಲಸ ಕಾರ್ಯ ಮಾಡೋನಲ್ಲ ಅಂತ ಹೇಳ್ತಿದ್ರು. ಇದೆಲ್ಲವನ್ನು ನೋಡ್ತಾ ಇದ್ರೆ ಅದಕ್ಕೆ ತಾಳೆ ಆಗುತ್ತೆ. ಸೊ ಆ ಕಾರಣದಿಂದ ಕಾದ್ ನೋಡೋಣ ಏನಾಗುತ್ತೆ. 26ನೇ ತಾರೀಕು ತನಕ ನ್ಯಾಯಾಂಗ ಬಂಧನ ಇದೆ. ಸೊ ನಾನ್ ಬೇಲೆಬಲ್ ಅಫೆನ್ಸ್ ಆಗಿರೋದ್ರಿಂದ ಒಂದು ಆಕ್ಟ್, ಮತ್ತೊಂದು ಆಕ್ಟ್ ಜಾಮೀನು ರಹಿತ ಇದೆ. ಬಟ್ ಅದು ತುಂಬಾ ಪ್ರಮುಖವಾಗಿ ಬೀರೋದ್ರಿಂದ ಕಾದ್ ನೋಡ್ಬೇಕೇನಾಗುತ್ತೆ ಅನ್ನೋದನ್ನ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ನಿಮ್ಗೆ ಏನ್ ಅನ್ಸುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಮಿನಿಮಮ್ 10 ವರ್ಷ ಜೈಲು ಶಿಕ್ಷೆ ಅಂತದೇ ಈ ಕಾಯ್ದೆ ಹೇಳುವಂಥದ್ದು. ಸೊ ಹಾಗಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.